Hi everyone, myself Mahesh Naik. I am going to taking BCom third sem Human Resource Management subject. First of all, we know the syllabus of this subject. We are going to know the syllabus of this subject. In Kannada, ಮಾನವ ಸಂಪನ್ಮೂಲ ನಿರ್ವಹಣೆ ಇದರ ಸಿಲೆಬಸ್ ಅನ್ನ ಈ ಸಬ್ಜೆಕ್ಟ್ನ ಸಿಲೆಬಸ್ ಅನ್ನ ತಿಳ್ಕೊಳ್ಳೋಣ. Okay, this subject contains 5 units. First one, introduction of human resource management. Second one, human resource planning. Third unit, training and induction. Fourth unit, wage and salary administration. Fifth unit, performance measurement. Okay, here it is your first unit, human resource management. Okay, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಹ್ಯೂಮನ್ ರಿಸೋರ್ಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಹ್ಯೂಮನ್ ರಿಸೋರ್ಸ್ ಇಟ್ ಮೀನ್ಸ್ ಟೋಟಲ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಸೆಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಇನ್ ಅ ಸೊಸೈಟಿ. ಒಂದು ಸೊಸೈಟಿಯಲ್ಲಿರುವಂಥ ಕ್ವಾಲಿಟೇಟಿವ್ ಒಳ್ಳೆ ಗುಣಮಟ್ಟದ ಹ್ಯೂಮನ್ ರಿಸೋರ್ಸಸ್ಸನ್ನು ಒಳ್ಳೆ ಗುಣಮಟ್ಟದ ಹ್ಯೂಮನ್ ರಿಸೋರ್ಸ್ ಮೀನ್ಸ್ ಮನುಷ್ಯರನ್ನ ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಹಿಯರ್ ಒಳ್ಳೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಂತಂದರೆ ಏನು ಅಂತ ಹೇಳಿದರೆ, ಒಳ್ಳೆ ಸ್ಕಿಲ್ ಇರಬೇಕು, ಒಳ್ಳೆ ನಾಲೆಜ್ ಇರುವಂಥ ಪೀಪಲ್ಸ್ ನಿಮ್ಮ ಏರಿಯಾದಲ್ಲೂ ತುಂಬ ಜನ ಇರ್ತಾರೆ. ಸೊ ಅಂಥ ಒಳ್ಳೆ ಸ್ಕಿಲ್ ಇರುವಂಥ, ವರ್ಕ್ ಮಾಡುವಂಥ ಎಬಿಲಿಟಿ ಇರುವಂಥ ಪೀಪಲನ್ನು ನಿಮ್ಮ ಏರಿಯಾದಲ್ಲಿರುವಂಥ, ನಿಮ್ಮ ಸೊಸೈಟಿಯಲ್ಲಿರುವಂಥ ವರ್ಕ್ ಮಾಡುವಂಥ ಸ್ಕಿಲ್ ಅಥವಾ ಎಬಿಲಿಟಿ ಅಥವಾ ನಾಲೆಜ್ ಇರುವಂಥ ಎಬಿಲಿಟಿ ಇರುವಂಥ ಪೀಪಲನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಇನ್ ಮೀನಿಂಗಲ್ಲಿ ಹೇಳೋದಿದ್ರೆ, ಇನ್ ಸೆಂಟೆನ್ಸಲ್ಲಿ ಹೇಳೋದಿದ್ರೆ ಏನು ಹೇಳ್ತಾರೆ, ಹ್ಯೂಮನ್ ರಿಸೋರ್ಸಸ್ ಮೀನ್ಸ್ ಟೋಟಲ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಅಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ ಇನ್ ಸೊಸೈಟಿ. ಟೋಟಲ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ ಇನ್ ಸೊಸೈಟಿ. ಓಕೆ, ನೆಕ್ಸ್ಟ್ ಕ್ವಾಲಿಟೇಟಿವ್ ಅಸೆಟ್. ಓಕೆ, ಟೋಟಲ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಸೆಟ್ ಅಂತ ಹೇಳಿದ್ವಿ. ಹಾಗಾದರೆ ಕ್ವಾಲಿಟೇಟಿವ್ ಅಸೆಟ್ ಅಂತಂದರೆ ಏನು, ಕ್ವಾಂಟಿಟೇಟಿವ್ ಅಸೆಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಫಸ್ಟ್, ಕ್ವಾಂಟಿಟೇಟಿವ್ ಅಸೆಟ್ ಇಟ್ ಮೀನ್ಸ್ ಆರ್ಗನೈಸೇಷನ್ ಶುಡ್ ಹ್ಯಾವ್ ಅಡಿಕ್ವೇಟ್ ನಂಬರ್ ಆಫ್ ಪೀಪಲ್ ರಿಕ್ವೈರ್ಡ್ ಟು ಕ್ಯಾರಿ ಆನ್ ಆರ್ ಪರ್ಫಾರ್ಮ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಮ್ಯಾನೇಜ್ಮೆಂಟ್. ಇಟ್ ಮೀನ್ಸ್ ಒಂದು ಆರ್ಗನೈಸೇಷನ್ಗೆ, ಒಂದು ಬಿಸ್ನೆಸ್ಗೆ ಬೇಕಾಗುವಂಥ ನಂಬರ್ ಆಫ್ ಪೀಪಲ್ಸ್ ಟು ರನ್ ದಿ ಆಕ್ಟಿವಿಟೀಸ್ ಅಲ್ವಾ. ಒಂದು ಆಕ್ಟಿವಿಟೀಸನ್ನು ನಡೆಸಲಿಕ್ಕೆ, ಒಂದು ಬಿಸ್ನೆಸ್ ಕನ್ಸರ್ನಲ್ಲಿರುವಂಥ ಕೆಲವೊಂದು ವರ್ಕ್ಸನ್ನು ರನ್ ಮಾಡಲಿಕ್ಕೆ, ಆಕ್ಟಿವಿಟೀಸನ್ನು ನಡೆಸಲಿಕ್ಕೆ ಬೇಕಾಗುವಂಥ ನಂಬರ್ ಆಫ್ ಪೀಪಲ್ಸನ್ನು, ಎಷ್ಟು ಸಂಖ್ಯೆ ನಂಬರ್ ಬೇಕು, ಅದನ್ನೇನಂತ ಕರೀತಾರೆ, ಕ್ವಾಂಟಿಟೇಟಿವ್ ಅಸೆಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಕ್ವಾಲಿಟೇಟಿವ್ ಅಸೆಟ್ ಇಟ್ ಮೀನ್ಸ್ ಪೀಪಲ್ ಶುಡ್ ಪ್ರೊಸೆಸ್ ರಿಕ್ವೈರ್ಡ್ ನಾಲೆಜ್, ಕಾಂಪಿಟೆನ್ಸ್, ಸ್ಕಿಲ್ ಆ್ಯಂಡ್ ಎಬಿಲಿಟಿ ಟು ಹ್ಯಾಂಡಲ್ ದರ್ task efficiently and effectively. It means ವರ್ಕನ್ನು ಮಾಡಲಿಕ್ಕೆ, ಕೊಟ್ಟಂಥ ವರ್ಕನ್ನು, ಕೊಟ್ಟಂಥ ಟಾಸ್ಕನ್ನು ಮಾಡಲಿಕ್ಕೆ ನಾಲೆಜ್ ಇರುವಂಥ, ಕಾನ್ಫಿಡೆನ್ಸ್ ಇರುವಂಥ, ಸ್ಕಿಲ್ ಇರುವಂಥ, ಎಬಿಲಿಟಿ ಇರುವಂಥ ಪೀಪಲನ್ನು ಏನಂತ ಕರೀತಾರೆ, ರಿಸೋರ್ಸಸನ್ನು, ಹ್ಯೂಮನ್ಸನ್ನು ಏನಂತ ಕರೀತಾರೆ, ಕ್ವಾಂಟಿಟೇಟಿವ್ ಅಸೆಟ್ ಅಂತ ಹೇಳಿಬಿಟ್ಟು ಕರೀತಾರೆ. ಸೊ ಏನು, ಕೊಟ್ಟಂಥ ಟಾಸ್ಕನ್ನು, ಕೊಟ್ಟಂಥ ವರ್ಕನ್ನು ಮಾಡಲಿಕ್ಕೆ ನಾಲೆಜ್ ಇರುವಂಥ, ಸ್ಕಿಲ್ ಇರುವಂಥ, ಎಬಿಲಿಟಿ ಇರುವಂಥ ಹ್ಯೂಮನ್ಸನ್ನು, ಪೀಪಲನ್ನು ಏನಂತ ಕರೀತಾರೆ, ಕ್ವಾಂಟಿಟೇಟಿವ್ ಅಸೆಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಟ್ ಮೀನ್ಸ್ ಪೀಪಲ್ ಶುಡ್ ಪ್ರೊಸೆಸ್ ರಿಕ್ವೈರ್ಡ್ ನಾಲೆಜ್, ಕಾಂಪಿಟೆನ್ಸ್, ಸ್ಕಿಲ್ ಆ್ಯಂಡ್ ಎಬಿಲಿಟಿ ಟು ಹ್ಯಾಂಡಲ್ ದರ್ ಟಾಸ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಇಫೆಕ್ಟಿವ್ಲಿ. ಓಕೆ, ಡೆಫಿನೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. According to Michael J. Juices, human resources refers to a whole consisting of interrelated, interdependent and interacting psychological, sociological and ethical components. According to this definition, human resources represent the quantitative and qualitative measurement of workforce required in an organization. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಹೇಳಿದರೆ, ಸೊ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಆಫ್ ವರ್ಕ್ ಫೋರ್ಸ್ ರಿಕ್ವೈರ್ಡ್ ಇನ್ ಅನ್ ಆರ್ಗನೈಸೇಷನ್. It represents
ಕ್ವಾಲಿಟಿ ಇರುವಂಥ ಮತ್ತು ಕ್ವಾಂಟಿಟಿ ಇರುವಂಥ ಮೆಜರ್ಮೆಂಟ್ ಆಫ್ ವರ್ಕನ್ನು ಮಾಡಲಿಕ್ಕೆ ಕ್ವಾಲಿಟಿ ಇರುವಂಥ ಮತ್ತು ಕ್ವಾಂಟಿಟಿ ಇರುವಂಥ ಪೀಪಲ್ಸನ್ನು ಆರ್ಗನೈಸೇಷನ್ಗೆ ಬೇಕಾಗುವಂಥ ಪೀಪಲನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಮೈಕಲ್ ಜೆ ಜೀಸಸ್ ಅವರ ಡೆಫಿನೇಷನ್ ಹೇಳುತ್ತೆ. ನೆಕ್ಸ್ಟ್ ರೀಡಿಂಗ್, ನೀಡ್ ಫಾರ್ ಹ್ಯೂಮನ್ ರಿಸೋರ್ಸಸ್. Human resources are essential to organization on account of the following reason. Human resources ಯಾಕೆ ಅವಶ್ಯಕತೆ ಇದೆ? ಮನುಷ್ಯ ರಿಸೋರ್ಸಸ್ ಯಾಕೆ ಬೇಕಾಗಿರುತ್ತೆ? ಮನುಷ್ಯ ಕೂಡ ಒಂದು ಅಸೆಟ್ ಆಗಿರ್ತಾನೆ, ಅವನು ಆರ್ಗನೈಸೇಷನ್ಗೆ ಯಾಕೆ ಬೇಕಾಗಿರುತ್ತೆ ಅಂತ ಹೇಳಿದರೆ ನೀಡ್ ಫಾರ್ ಹ್ಯೂಮನ್ ರಿಸೋರ್ಸಸ್ ಕೆಳಕಂಡಂತೆ ಇರುತ್ತೆ. ಸೊ ಫಸ್ಟ್ ಒನ್, ಟು ಮ್ಯಾನೇಜಸ್ ಆಲ್ ಎಮ್ಸ್. To manages all M's. It means it manages all the M's, that is money, materials and machines efficiently and effectively for productive purpose. ಅಲ್ವಾ? ಒಂದು ಆರ್ಗನೈಸೇಷನ್ಗೆ ಹ್ಯೂಮನ್ ರಿಸೋರ್ಸ್ನ ಅವಶ್ಯಕತೆ ಯಾಕಿರುತ್ತೆ, ನೀಡ್ ಯಾಕಿರುತ್ತೆ ಅಂತ ಹೇಳಿದರೆ ಟು ಮ್ಯಾನೇಜ್ ಮಾಡಬೇಕು. ಏನನ್ನ? ಆಲ್ ಎಮ್ಸ್ ಮೀನ್ಸ್ ಮನಿ, ಮಟೀರಿಯಲ್ಸ್ ಮತ್ತು ಮಷೀನ್ಸನ್ನು ಎಫಿಷಿಯೆಂಟಾಗಿ ಮತ್ತು ಇಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬೇಕು. ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಏನಾಗುತ್ತೆ, ಇಲ್ಲಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಟು ರಿಡಕ್ಷನ್ ಆಫ್ ಕಾಸ್ಟ್. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ರಿಡಕ್ಷನ್ ಆಫ್ ಕಾಸ್ಟ್ ಬಿಕಾಸ್ ಹ್ಯೂಮನ್ ರಿಸೋರ್ಸಸ್ ಈಸ್ ಕೇಪಬಲ್ ಆಫ್ ಇಫೆಕ್ಟಿವ್ ಸೇವಿಂಗ್ಸ್ ಇನ್ ದಿ ಟೈಮ್ ಆ್ಯಂಡ್ ಲೇಬರ್ ಆಪರೇಷನ್. ಹಿಯರ್ ನಮಗೇನಾಗುತ್ತೆ, ಟು ರಿಡಕ್ಷನ್ ಆಫ್ ಕಾಸ್ಟನ್ನು ರಿಡಕ್ಷನ್ ಮಾಡಲಿಕ್ಕೆ ಒಳ್ಳೆ ಹ್ಯೂಮನ್ ರಿಸೋರ್ಸಸ್ಸಿಂದ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಟೇಕ್ ದಿ ಟೈಮ್ಲಿ ಆ್ಯಕ್ಷನ್ ಅಲ್ವಾ. ಲೇಬರ್ ಏನು ಮಾಡ್ತಾರೆ, ಒಳ್ಳೆ ಸ್ಕಿಲ್ ಮತ್ತು ನಾಲೆಜ್ ಇರುವಂಥ ಲೇಬರ್ ಏನು ಮಾಡ್ತಾರೆ, ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ, ಟೈಮ್ಲಿ ಆಗಿ ವರ್ಕ್ ಮಾಡ್ತಾರೆ. ಈ ಥರ ಟೈಮ್ಗೆ ವರ್ಕನ್ನು ಮುಗಿಸೋದ್ರಿಂದ ಏನಾಗುತ್ತೆ, ಕಾಸ್ಟ್ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಎಷ್ಟು ಬೇಕು ಅಷ್ಟೇ ಕಾಸ್ಟ್ ಏನಾಗುತ್ತೆ ರಿಡಕ್ಷನ್ ಆಗುತ್ತೆ. ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬೇಗ ಮುಗಿಸಿದ್ರೆ ಏನಾಗುತ್ತೆ, ಕಾಸ್ಟ್ ಇಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಕಂಟ್ರೋಲ್ ವೇಸ್ಟೇಜ್. ಇಟ್ ಕಂಟ್ರೋಲ್ ವೇಸ್ಟೇಜ್ ಆಫ್ ರಿಸೋರ್ಸಸ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಎಕಾನಮಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಓಕೆ, ಹಿಯರ್ ಹ್ಯೂಮನ್ ರಿಸೋರ್ಸಸ್ ಏನು ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ಅಲ್ವಾ. ಸೊ ಕಂಟ್ರೋಲ್ಸ್ ದಿ ವೇಸ್ಟೇಜ್ ಆಫ್ ರಿಸೋರ್ಸಸ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಎಕಾನಮಿ ಆ್ಯಂಡ್ ಪ್ರೊಡಕ್ಟಿವಿಟಿ. ವೇಸ್ಟೇಜ್, ಒಳ್ಳೆ ಸ್ಕಿಲ್ ಆ್ಯಂಡ್ ನಾಲೆಜ್ ಇರುವಂಥ ವರ್ಕರಿಂದ ಏನಾಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ. ದೇ ನೋ ವೆಲ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಎಷ್ಟು ರಾ ಮಟೀರಿಯಲ್ಸನ್ನು ಹಾಕಬೇಕು, ಎಷ್ಟು ಕ್ವಾಲಿಟಿ ಪ್ರಾಡಕ್ಟನ್ನು ಹಾಕಬೇಕು, ಎಷ್ಟು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾಲೆಜ್ ಇರೋದ್ರಿಂದ ದೇ ರೆಡ್ಯೂಸ್ ದಿ ವೇಸ್ಟೇಜ್ ಅಲ್ವಾ. ಅವ್ರು ಏನಾಗುತ್ತೆ, ವೇಸ್ಟೇಜನ್ನು ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್, it integrates the activities of the organization. It integrates the activities of the organization for purposeful plan of action and implementation. Okay, here ಒಂದು ಆರ್ಗನೈಸೇಷನ್ ಪರ್ಪಸ್ಫುಲ್ ಪ್ಲ್ಯಾನನ್ನು ಮಾಡಬೇಕು, ಆ್ಯಕ್ಷನನ್ನು ಮಾಡಬೇಕು ಮತ್ತು ಇಂಪ್ಲಿಮೆಂಟೇಷನನ್ನು ತರಬೇಕು ಅಂತ ಹೇಳಿದ್ರೆ ದಟ್ ಆರ್ಗನೈಸೇಷನ್ ರಿಕ್ವೈರ್ಸ್ ದಿ ಹ್ಯೂಮನ್ ರಿಸೋರ್ಸಸ್, ಗುಡ್ ಹ್ಯೂಮನ್ ರಿಸೋರ್ಸಸ್, ಒಳ್ಳೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ. ಒಂದು ಆರ್ಗನೈಸೇಷನ್ ಏನು ಮಾಡುತ್ತೆ, ಒಳ್ಳೆ ಆ್ಯಕ್ಷನ್, ಒಳ್ಳೆ ಇಂಪ್ಲಿಮೆಂಟೇಷನ್ ತರಬೇಕು, ಮುಂದುವರಬೇಕು, ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಒಳ್ಳೆ ಹ್ಯೂಮನ್ ರಿಸೋರ್ಸ್ನ ಅವಶ್ಯಕತೆ ಯಾಕಿರುತ್ತೆ, ಆ ಆರ್ಗನೈಸೇಷನ್ಗೆ ಇರುತ್ತೆ. ನೆಕ್ಸ್ಟ್ ಒನ್, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜ್ಮೆಂಟ್. It responsible for planning, organizing, directing and controlling business policies for activity which are the objective of business concern. Okay, here human resource responsible for management. Okay, human resources in the organization ಏನಾಗುತ್ತೆ, ರೆಸ್ಪಾನ್ಸಿಬಲ್ ಬರುತ್ತೆ, ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಈಗ ಒಂದು ಆರ್ಗನೈಸೇಷನ್ ಪ್ಲ್ಯಾನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಕಂಟ್ರೋಲಿಂಗ್ ಮಾಡಬೇಕು ಬಿಸ್ನೆಸ್ ಪಾಲಿಸೀಸನ್ನು ಅಂತ ಹೇಳಿದರೆ ಅಲ್ಲಿ ಇಫೆಕ್ಟಿವ್ ಆದಂಥ ವರ್ಕರ್ಸ್ ಇರಬೇಕಾಗತ್ತೆ. ವೆನ್ ದೆರ್ ಇಸ್ ಇಫೆಕ್ಟಿವ್ ಆಫ್ ವರ್ಕರ್ಸ್, ಒಂದು ಆರ್ಗನೈಸೇಷನಲ್ಲಿ ಯಾವಾಗ ಇಫೆಕ್ಟಿವ್ ಆಫ್ ವರ್ಕರ್ಸ್ ಇರ್ತಾರೋ ಅವ್ರೇನು ಮಾಡ್ತಾರೆ, ಬಿಸ್ನೆಸ್ ಕನ್ಸರ್ನನ್ನು ಆಬ್ಜೆಕ್ಟಿವ್ಸನ್ನು ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ.
ದೀಸ್ ಆರ್ ಆಲ್ ದಿ ನೀಡ್ ಆಫ್ ಹ್ಯೂಮನ್ ರಿಸೋರ್ಸ್ನ ನೀಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.